ವೀಕ್ಷಕರಿಗೆಲ್ಲ ವಿ ರೀಚ್ ಯೂಟ್ಯೂಬ್ ಚಾನೆಲಿಗೆ ಸ್ವಾಗತ. ಈ ಚಾನೆಲ್ನಲ್ಲಿ ಚಾರ್ಟರ್ಡ್ ಅಕೌಂಟೆನ್ಸಿ, ಕಂಪನಿ ಸೆಕ್ರೆಟರಿಶಿಪ್, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗಿಗೆ ಸಂಬಂಧಪಟ್ಟ ಅಕಾಡೆಮಿಕ್ ಅಪ್ಡೇಟ್ ವಿಡಿಯೋಸನ್ನು ನಾವು ಅಪ್ಲೋಡ್ ಮಾಡುವಂಥದ್ದು. ಸೊ ಈ ಚಾನೆಲ್ ಏನಿದೆ ವಿ ರೀಚ್ ಅಕಾಡೆಮಿಯ ಕೊಡುಗೆ. ಈ ವಿ ರೀಚ್ ಅಕಾಡೆಮಿ ಸುಮಾರು ಹಲವಾರು ವರ್ಷಗಳಿಂದ ಆಫ್ಲೈನಲ್ಲಿ CS, CMAಗೆ ತರಬೇತಿಯನ್ನು ಬರ್ತಾ ಇರುವಂಥ ಒಂದು ಸಂಸ್ಥೆ. ಮುಂದಿನ ದಿನಗಳಲ್ಲಿ ಬೇರೆ ಪ್ರೊಫೆಷ್ನಲ್ ಕೋರ್ಸಸ್ಗಳಾದ CMA US, ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಮತ್ತು MBA ಎಂಟ್ರೆನ್ಸಿಗೆ ಸಂಬಂಧಪಟ್ಟ ತರಬೇತಿಯನ್ನು ಕೂಡ ಕೊಡಲಿಕ್ಕೆ ತಯಾರಿಯನ್ನು ಮಾಡ್ತಿರುವಂಥ ಸಂಸ್ಥೆ, ಆಫ್ಲೈನ್ ಮತ್ತು ಆನ್ಲೈನ್ ಎರಡರಲ್ಲೂ. ಇವತ್ತಿನ ಈ ವಿಡಿಯೋದಲ್ಲಿ ಚಾರ್ಟರ್ಡ್ ಅಕೌಂಟೆನ್ಸಿ ಇರ್ಬೋದು, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಇರ್ಬೋದು, ಕಂಪನಿ ಸೆಕ್ರೆಟರಿಶಿಪ್ ಇರ್ಬೋದು, ಈ ಮೂರು ಕೋರ್ಸಲ್ಲೂ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸ್ ಏನಿದೆ ಅದು ಒಂದು ಇಂಪಾರ್ಟೆಂಟ್ ಟಾಪಿಕ್. ಸೊ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಬರುವಂಥದ್ದು ಯಾವುದಂತ ಹೇಳಿದರೆ GST. ಸೊ ಈ GST ರೀಸೆಂಟ್ಲಿ ತುಂಬ ನ್ಯೂಸಲ್ಲಿ ಇದ್ದಂಥ ಒಂದು ಟಾಪಿಕ್. ಸೊ ನೀವು ನೋಡಿರ್ಬೋದು ನ್ಯೂಸಲ್ಲಿ. ಸೊ ನಮ್ಮ ಈಗಿನ ಕೇಂದ್ರದ ಹಣಕಾಸು ಮಂತ್ರಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪಾಪ್ಕಾರ್ನಿಗೆ GST ಹಾಕಿದ್ದಕ್ಕೆ ಮತ್ತು ಬೇರೆ ಯಾವುದಕ್ಕೆಲ್ಲ GST ಹಾಕಿದ್ದಕ್ಕೆ ತುಂಬ ಅವರ ಬಗ್ಗೆ ಕಮೆಂಟ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದಿತ್ತು. ಸೊ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದರ ಬಗ್ಗೆ ಮಾತಾಡಲಿಕ್ಕೆ ಹೊರಟಿದ್ದೇನೆ ಅಂತ ಹೇಳಿದರೆ, ಈ GST ಇದೆ ಅಲ್ವಾ. ಸೊ ಈ GST ಯಾವ ಗೂಡ್ಸ್ನ ಮೇಲೆ ಎಷ್ಟು ಹಾಕಬೇಕು, ಯಾವ ಗೂಡ್ಸ್ GSTಯ ಒಳಗಡೆ ಬರಬೇಕು, ಮತ್ತು ಯಾವ ಗೂಡ್ಸಿಗೆ GST ರೇಟ್ ಯಾವ ಥರ ಇರಬೇಕು, ಮತ್ತು ಯಾರಿಗೆಲ್ಲ ರಿಜಿಸ್ಟ್ರೇಷನ್ GST ಮಾಡ್ಕೊಳ್ಬೇಕು. ಸೊ ಈ ಎಲ್ಲ ವಿಷಯ ಇದೆ ಅಲ್ವಾ. ಸೊ ಈ ಎಲ್ಲ ವಿಷಯವನ್ನು GSTಯ ಬಗ್ಗೆ ಡಿಸೈಡ್ ಮಾಡುವಂಥ ಒಂದು ಆರ್ಗನೈಸೇಷನ್ ನಮ್ಮ ದೇಶದಲ್ಲಿದೆ. ಅಂದರೆ ಇಲ್ಲಿ ಕೇವಲ ಒಬ್ಬರು ಫೈನಾನ್ಸ್ ಮಿನಿಸ್ಟರ್ ಡಿಸೈಡ್ ಮಾಡುವಂಥದ್ದಲ್ಲ. ಸೊ GST ಕೌನ್ಸಿಲ್ ಅಂಥೇಳಿ ಬರ್ತದೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್. ಸೊ ಈ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಕೌನ್ಸಿಲ್ ಏನಿದೆ ಇದು GSTಗೆ ಸಂಬಂಧಪಟ್ಟ ಎಲ್ಲ ಡಿಸಿಷನ್ಸನ್ನು ಮಾಡುವಂಥ ಒಂದು ಸಂಸ್ಥೆ. ಸೊ ಅಲ್ಲಿ ಏನು ಪ್ರಪೋಸಲ್ ಪಾಸ್ ಆಗ್ತದೆ, ಸೊ ಆ ಪ್ರಪೋಸಲ್ ಮೇಲೆ GSTಯನ್ನು ಹಾಕ್ತಾರೆ. ಸೊ ಹಾಗಾದರೆ ಈ GST ಕೌನ್ಸಿಲ್ ಎಕ್ಸಿಸ್ಟೆನ್ಸ್ ಬಂದದ್ದು ಯಾವಾಗ, ಇದಕ್ಕೆ ಲೀಗಲ್ ವ್ಯಾಲಿಡಿಟಿ ಏನಿದೆ? ಸೊ ಈ GST ಕೌನ್ಸಿಲ್ ಏನಿದೆ ಇದೊಂದು ಸಾಂವಿಧಾನಿಕವಾದ ಒಂದು ಸಂಸ್ಥೆ. ನಮ್ಮ ಸಂವಿಧಾನದ ಆರ್ಟಿಕಲ್ 279A ಅಂತ ಇದೆ ಅಲ್ವಾ. ಸೊ ಆ ಒಂದು ಆರ್ಟಿಕಲ್ನ ಪ್ರಕಾರ ಪ್ರಾರಂಭವಾಗಿರುವಂಥ ಒಂದು ಸಂಸ್ಥೆ. ಈ ಸಂಸ್ಥೆ ಎಕ್ಸಿಸ್ಟೆನ್ಸಿಗೆ ಬಂದದ್ದು 15th ಸೆಪ್ಟೆಂಬರ್ 2016ಗೆ. ಸೊ GST ಕೌನ್ಸಿಲ್ ಅಂದರೆ ಕನ್ನಡದಲ್ಲಿ ಹೇಳೋದಾದರೆ GST ಮಂಡಳಿ ಅಂತ. ಸೊ ಈ GST ಮಂಡಳಿಯಲ್ಲಿ ಒಬ್ಬರು ಇರುವಂಥದ್ದಲ್ಲ, ಅದಕ್ಕೆ ಬೇರೆ ಬೇರೆ ಮೆಂಬರ್ಸ್ ಇರ್ತಾರೆ. ಸೊ ಹಾಗಾದರೆ ಈ GST ಮಂಡಳಿ ಏನಿದೆ, GST ಕೌನ್ಸಿಲ್ ಏನಿದೆ, ಇದರಲ್ಲಿ ಇರುವಂಥವ್ರು ಯಾರು ಅಂತ ನೋಡಿ. ಇದರ ಚೇರ್ಪರ್ಸನ್ ಅಂದರೆ ಈ ಕೌನ್ಸಿಲ್ ಮೀಟಿಂಗ್ ಆಗುವಾಗ ಮತ್ತು ಇದಕ್ಕೆ ಈ ಕೌನ್ಸಿಲ್ನ ಚೇರ್ಪರ್ಸನ್ ಯಾರು ಅಂತ ಹೇಳಿದರೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್. ಎಸ್, ಮುಖ್ಯಸ್ಥರು ಅವರೇ, ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಮುಖ್ಯಸ್ಥರು. ಸರಿ, ಅದಾದ ನಂತರ ಮೆಂಬರ್ಸ್ ಯಾರಿದ್ದಾರೆ ಅಂತ. ಮೆಂಬರ್ಸ್, ಸೊ ಮೆಂಬರ್ಸ್ ಯೂನಿಯನ್ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ ಅವರೊಬ್ಬರು ಮೆಂಬರ್. ಅಂದರೆ ಈಗ ನಿಮಗೆ ಗೊತ್ತಿರ್ಬೋದು, ಯಾವುದೇ ಒಂದು ಸರ್ಕಾರದಲ್ಲಿ ಎರಡು ರೀತಿಯ ಮಿನಿಸ್ಟರ್ಸ್ ಇರ್ತಾರೆ. ಒಂದು ಕ್ಯಾಬಿನೆಟ್ ಮಿನಿಸ್ಟರ್, ಮತ್ತೊಂದು ಸ್ಟೇಟ್ ಮಿನಿಸ್ಟರ್ ಅಂತ. ಈಗ ಒಬ್ಬರು ಫೈನಾನ್ಸ್ ಮಿನಿಸ್ಟರ್ ನಮ್ಮ ದೇಶದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಕ್ಯಾಬಿನೆಟ್ ಮಿನಿಸ್ಟರ್, ಮತ್ತು ಅವರಿಗೆ ಸ್ಟೇಟ್ ಮಿನಿಸ್ಟರ್ಸ್ ಅಂಥೇಳಿ ಒಂದೆರಡು ಜನ ಇರ್ತಾರೆ. ಸೊ ಆ ಎರಡು ಜನರಲ್ಲಿ ಯಾರು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಸ್ಟೇಟ್ ಮಿನಿಸ್ಟರ್ ಆಗಿರ್ತಾರ, ಸೊ ಅವರು ಈ GST ಕೌನ್ಸಿಲ್ನ ಒನ್ ಆಫ್ ದಿ ಮೆಂಬರ್ ಆಗಿರ್ತಾರೆ. ಸರಿ, ಇಷ್ಟು ಜನ ಮಾತ್ರ ಇರುವಂಥದ್ದು GST ಕೌನ್ಸಿಲಲ್ಲಿ. ಸೊ GST ಕೌನ್ಸಿಲಲ್ಲಿ ಇನ್ನೂ ಒಂದಷ್ಟು ಜನ ಮೆಂಬರ್ಸ್ ಇದ್ದಾರೆ. ಯಾರು ಅಂತ, ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್ಸ್. ಈಗ ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯ ಇವೆ. ಈಗ ಕರ್ನಾಟಕ ಸರ್ಕಾರ ಇದೆ, ತಮಿಳುನಾಡು ಸರ್ಕಾರ ಇದೆ, ಬೇರೆ ಬೇರೆ ರಾಜ್ಯ ಸರ್ಕಾರ ಇದೆ.
ಸೊ ಪ್ರತಿಯೊಂದು ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿ. ಸೊ ಅವ ಯೂಶ್ವಲಿ ಯಾರೇ ಆಗಿರ್ತಾನೆ ಅಂತ ಹೇಳಿದರೆ ರಾಜ್ಯ ಸರ್ಕಾರದ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಆ ರಾಜ್ಯ ಸರ್ಕಾರದ ಫೈನಾನ್ಸ್ ಮಿನಿಸ್ಟರ್, ಒಂದು ವೇಳೆ ಫೈನಾನ್ಸ್ ಮಿನಿಸ್ಟರ್ ಇದ್ದರೆ ಡೆಸಿಗ್ನೇಟೆಡ್ ಮಿನಿಸ್ಟರ್, ಸ್ಟೇಟ್ ಗೌರ್ಮೆಂಟ್ ಯಾರನ್ನು ಜಿ ಎಸ್ ಟಿ ಕೌನ್ಸಿಲಿಗೆ ಡೆಸಿಗ್ನೇಟ್ ಮಾಡಿರ್ತದೆ, ಸೊ ಅವರು ಆ ಒಂದು ಜಿ ಎಸ್ ಟಿ ಕೌನ್ಸಿಲ್ನ ಮೆಂಬರ್ ಆಗಿರ್ತಾರೆ. ಅಂದರೆ ಈ ಜಿ ಎಸ್ ಟಿ ಕೌನ್ಸಿಲ್ ಏನಿದೆ, ಎಲ್ಲ ರಾಜ್ಯ ಅಂತ ಹೇಳಿದರೆ ಸಾಧಾರಣ 30-31 ರಾಜ್ಯದ ಎಲ್ಲ ಫೈನಾನ್ಸ್ ಮಿನಿಸ್ಟರ್ಸ್, ಕ್ಯಾಬಿನೆಟ್, ನಮ್ಮ ಯೂನಿಯನ್ ಕ್ಯಾಬಿನೆಟ್ನ ಫೈನಾನ್ಸ್ ಮಿನಿಸ್ಟರ್, ಅದೇ ರೀತಿ ಯೂನಿಯನ್ ಸ್ಟೇಟ್ ಫೈನಾನ್ಸ್ ಮಿನಿಸ್ಟರ್, ಇವರೆಲ್ಲ ಸೇರಿಸಿ ಇದೊಂದು ಕೌನ್ಸಿಲ್. ಸೊ ಅಲ್ಲಿ ನಿರ್ಣಯ ತಗೊಳ್ಬೇಕಾಗಿರುವಂಥದ್ದು. ಅಲ್ಲಿ ಒಬ್ಬ ಫೈನಾನ್ಸ್ ಮಿನಿಸ್ಟ್ರಿಗೆ ಡಿಸಿಷನ್ ತಗೊಳ್ಳುವಂಥ ಅಧಿಕಾರ ಇಲ್ಲ. ಅಲ್ಲಿ ಏನೇ ಒಂದು ಡಿಸಿಷನ್ ಬರಲಿ, ಆ ಒಂದು ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗಲ್ಲಿ ಅದು ಅಪ್ರೂವ್ ಆಗಬೇಕು. ಸರಿ, ಹಾಗಾದರೆ ಈಗ ಜಿ ಎಸ್ ಟಿ ಕೌನ್ಸಿಲ್ ಮೀಟಿಂಗ್ ಮಾಡೋದಾದರೆ, ಸೊ ಈಗ ಮೀಟಿಂಗ್ ಅಂತ ಹೇಳಿದರೆ ಕೋರಮ್ ಬೇಕಲ್ವಾ? ಸೊ ಮೀಟಿಂಗ್ನ ಕೋರಮ್ ಏನು ಅಂತ, ಜಿ ಎಸ್ ಟಿ ಕೌನ್ಸಿಲ್ನ ಮೀಟಿಂಗ್ನ ಕೋರಮ್ ಏನು? ಸೊ ಕೋರಮ್ ಏನಂತ ಹೇಳಿದರೆ, ಅರ್ಧ ಜನ ಮೆಂಬರ್ಸ್ ಪ್ರೆಸೆಂಟ್ ಆದರೆ, ಜಿ ಎಸ್ ಟಿ ಕೌನ್ಸಿಲ್ನ ಮೀಟಿಂಗಿಗೆ ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಅರ್ಧ ಮೆಂಬರ್ಸ್, ಅಂದರೆ ಈಗ 30 ಇದ್ದರೆ 15 ಜನ ಪ್ರೆಸೆಂಟ್ ಆದರೆ ಕೋರಮ್ ಫುಲ್ಫಿಲ್ ಆಯಿತು, ಇನ್ನು ಮೀಟಿಂಗ್ ಮಾಡ್ಬೋದು ಅಂತ. ಸರಿ, ಈಗ ಮೀಟಿಂಗ್ನ ಎದುರುಗಡೆ ಕೆಲವೊಂದು ಪ್ರಸ್ತಾವನೆ ಬರ್ತದೆ. ಸೊ ಆ ಪ್ರಸ್ತಾವನೆಯ ಮೇಲೆ ನಿರ್ಣಯ ತಗೊಳ್ಬೇಕು ಕೌನ್ಸಿಲಲ್ಲಿ. ಸೊ ಈಗ ಟ್ಯಾಕ್ಸ್ 12ರಿಂದ 18% ಆಗಬೇಕು, ಅಥವಾ ಈ ಒಂದು ಐಟಮ್ನ ಮೇಲೆ ಟ್ಯಾಕ್ಸ್ ಬೇಡ, ಅಥವಾ ಪೆಟ್ರೋಲನ್ನು ಜಿ ಎಸ್ ಟಿ ಒಳಗಡೆ ತರಬೇಕು, ಡೀಸೆಲನ್ನು ಜಿ ಎಸ್ ಟಿ ಒಳಗಡೆ ತರಬೇಕು, ರಿಜಿಸ್ಟ್ರೇಷನ್ ಇವತ್ತು 20 ಲಕ್ಷ ಉಂಟು, ಅದು 50 ಲಕ್ಷ ಆಗಬೇಕು. ಸೊ ಇದೆಲ್ಲ ಪ್ರಸ್ತಾವನೆಯನ್ನು ಏನು ಮಾಡಬೇಕು, ಆ ಕೌನ್ಸಿಲ್ ಮೀಟಿಂಗಲ್ಲಿ ಇಡಬೇಕು. ಸೊ ಈಗ ಕೌನ್ಸಿಲ್ ಮೀಟಿಂಗಲ್ಲಿ ಇಟ್ಟ ನಂತರ ಅದು ಪಾಸ್ ಆಗಬೇಕು. ಸೊ ಈಗ ಪಾಸ್ ಆಗಬೇಕಾದ್ರೆ ಅಲ್ಲಿ ಏನು ಬೇಕಾಗ್ತದೆ, ವೋಟಿಂಗ್ ಬೇಕಾಗ್ತದೆ. ಸೊ ಅಲ್ಲಿ ಏಕಾಏಕಿಯಾಗಿ ಕೇಂದ್ರ ಸರ್ಕಾರದ ಫೈನಾನ್ಸ್ ಮಿನಿಸ್ಟ್ರ್ ಯಾರಿದ್ದಾರೆ ಅವರು ನಿರ್ಣಯ ತಗೊಳ್ಳಿಕ್ಕೆ ಆಗೋದಿಲ್ಲ. ಅಲ್ಲಿ ಬಂದಿರುವಂಥ ಪ್ರತಿಯೊಬ್ಬ ಮೆಂಬರಿಗೂ ಕೂಡ ವೋಟಿಂಗ್ ರೈಟ್ ಇದೆ. ಅವರು ಏನು ವೋಟ್ ಹಾಕ್ತಾರ ಅದರ ಫೇವರ್ ಇರ್ಬೋದು, ಅದರ ಎಗೇನ್ಸ್ಟ್ ಇರ್ಬೋದು. ಸೊ ಅದರ ಬೇಸಿಸ್ನ ಮೇಲೆ ಅಲ್ಲಿ ನಿರ್ಣಯ ಆಗುವಂಥದ್ದು. ಸರಿ, ಈಗ ಯಾವುದೇ ಒಂದು ಡಿಸಿಷನ್ ಜಿ ಎಸ್ ಟಿ ಕೌನ್ಸಿಲಲ್ಲಿ ಪಾಸ್ ಆಗಬೇಕಾದ್ರೆ, ಸೊ ಇಟ್ ಶುಡ್ ಬಿ ಪಾಸ್ಡ್ ವಿತ್ 3/4 ಮೆಜಾರಿಟಿ. ಸೊ 3/4 ಮೆಜಾರಿಟಿಯಲ್ಲಿ ಆ ಡಿಸಿಷನ್ ಪಾಸ್ ಆಗಬೇಕು. 3/4 ಮೆಜಾರಿಟಿಯಲ್ಲಿ ಪಾಸ್ ಆಗಬೇಕು. 3/4 ಮೆಜಾರಿಟಿಯಲ್ಲಿ ಪಾಸ್ ಆದರೆ ಮಾತ್ರ ಆ ಡಿಸಿಷನ್ನಿಗೆ ವ್ಯಾಲ್ಯೂ ಇರುವಂಥದ್ದು. ಸೊ ಈಗ 3/4 ಮೆಜಾರಿಟಿ ಅಂತ ಹೇಳಿದರೆ ಹೇಗೆ, ಆ ಮೀಟಿಂಗಿಗೆ ಎಷ್ಟು ಜನ ಮೆಂಬರ್ಸ್ ಬಂದಿದ್ದಾರೆ, ಆ ಮೆಂಬರ್ಸಲ್ಲಿ 3/4 ಮಿನಿಮಮ್, ಅಂದರೆ ಈಗ ಮೀಟಿಂಗ್ ಈಗ 30 ಜನ ಮೆಂಬರ್ಸ್ ಇದ್ದಾರೆ ಅಂತ ಎನ್ಸ್ಕೊಳ್ಳುವ ಜಿ ಎಸ್ ಟಿ ಕೌನ್ಸಿಲಲ್ಲಿ. ಬಟ್ ಕೌನ್ಸಿಲ್ ಮೀಟಿಂಗಿಗೆ ಬಂದದ್ದು 20 ಜನ ಮಾತ್ರ. ಆ 20 ಜನರಲ್ಲಿ 15 ಜನ ಫೇವರ್ ಇದ್ದರೆ ಡಿಸಿಷನ್ ಪಾಸ್ ಆದಾಗೆ. ಸರಿ, ಈಗ ಈ ವೋಟಿಂಗ್ ರೈಟ್ ಯಾವ ಥರ ಅಂತ, ವೋಟಿಂಗ್ ರೈಟ್ ಯಾವ ಥರ ಅಂತ ಈ ಜಿ ಎಸ್ ಟಿ ಕೌನ್ಸಿಲಲ್ಲಿ ವೋಟಿಂಗ್ ರೈಟ್ ಹೇಗೆ ಅಂತ ಹೇಳಿದರೆ, ಆ ವೋಟಿಂಗ್ ರೈಟ್ ಯೂನಿಯನ್ ಮತ್ತು ಸ್ಟೇಟಿನ ಮಿಡ್ಲಲ್ಲಿ ಡಿವೈಡ್ ಆಗಿದೆ. ಯೂನಿಯನ್ ಮತ್ತು ಸ್ಟೇಟಿನ ಮಿಡ್ಲಲ್ಲಿ ಡಿವೈಡ್ ಆಗಿದೆ. ಸೊ ಯೂನಿಯನಿಗಿರುವಂಥ ವೋಟಿಂಗ್ ರೈಟ್ ಎಷ್ಟು? ಸೊ ಯೂನಿಯನಿಗಿರುವಂಥ ವೋಟಿಂಗ್ ರೈಟ್ 1/3. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ವೋಟ್ ಹಾಕಿದರೆ ಅದು 100ರಲ್ಲಿ 33 ವೋಟ್ ಹಾಕಿದ ಹಾಗೆ. ಸೆಂಟ್ರಲ್ ಗೌರ್ಮೆಂಟ್ನ 1 ವೋಟ್ ಬಿದ್ದರೆ 100ರಲ್ಲಿ 33 ವೋಟ್ ಬಿದ್ದ ಹಾಗೆ. ಹಾಗಾದರೆ ಇನ್ನು ಉಳಿದ 2/3 ವೋಟ್, ಸೊ ಇನ್ನು ಉಳಿದ 2/3 ವೋಟ್ ಅದು ಸ್ಟೇಟಿಗೆ ಸಂಬಂಧಪಟ್ಟದ್ದು. ಅಂದರೆ ಎಲ್ಲ ಸ್ಟೇಟಿನವರ ವೋಟ್ ಒಟ್ಟಾಗಿ ಅದು 2/3 ಆಗುವಂಥದ್ದು. ಎಲ್ಲ ಸ್ಟೇಟಿನವರ ವೋಟ್ ಒಟ್ಟಾಗಿ 2/3 ಆಗುವಂಥದ್ದು. ಸೊ ಹಾಗಾದರೆ ನೋಡಿ, ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಜಿ ಎಸ್ ಟಿಗೆ ಸಂಬಂಧಪಟ್ಟ ಯಾವುದೇ ಒಂದು ಡಿಸಿಷನ್ಸನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೆನ್ಪಿಟ್ಕೊಳ್ಳಿ, ಸೆಂಟ್ರಲ್ ಗೌರ್ಮೆಂಟಿಂದ ಯಾವುದೇ ಒಂದು ಡಿಸಿಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾವುದೇ ಡಿಸಿಷನ್ ಪಾಸ್ ಆಗಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟ್ನ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ನ ಸಪೋರ್ಟ್ ಕೂಡ ಬೇಕು. ಯಾಕಂದರೆ 100 ವೋಟಲ್ಲಿ ಇವತ್ತು 33 ವೋಟ್ ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಇರುವಂಥದ್ದು. 66.66 ವೋಟ್ಸ್ ಯಾರ ಹತ್ರ ಇರುವಂಥದ್ದು? ಸ್ಟೇಟ್ ಗೌರ್ಮೆಂಟ್ನ ಕೈಯಲ್ಲಿರುವಂಥದ್ದು. ಸೊ ಈಗ ಸ್ಟೇಟ್ ಗೌರ್ಮೆಂಟ್ನವರು ಕೇಂದ್ರ ಸರ್ಕಾರದ ಜೊತೆ ಏನಾದರೂ ಕೈ ಜೋಡಿಸಿದರೆ ಮಾತ್ರ ಆ ಒಂದು ಡಿಸಿಷನನ್ನು ಪಾಸ್ ಮಾಡ್ಬೋದು.
ಸೊ ಹಾಗಾಗಿ ಸೊ ಮೊನ್ನೆ ಪಾಪ್ಕಾರ್ನಿಗೆ ರೇಟ್ ಜಾಸ್ತಿ ಆಯಿತು, ಕಮ್ಮಿ ಆಯಿತು. ಸೊ ಇದರಲ್ಲಿ ಏನಂತ ಹೇಳಿದರೆ ಎಲ್ಲರ ಇನ್ವಾಲ್ವ್ಮೆಂಟು ಕೂಡ ಇದೆ. ಜಸ್ಟ್ ಒಂದು ಗೌರ್ಮೆಂಟ್ನ ಇನ್ವಾಲ್ವ್ಮೆಂಟ್ ಮಾತ್ರ ಅಲ್ಲ. ಜಿ ಎಸ್ ಟಿ ಕೌನ್ಸಿಲಿಗೆ ಪ್ರಸ್ತಾವನೆ ತರುವಂಥದ್ದು ಕೇವಲ ಕೇಂದ್ರ ಸರ್ಕಾರ ಮಾತ್ರವಲ್ಲ. ಸೊ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಕೂಡ ಪ್ರಸ್ತಾವನೆ ಕೊಡ್ಬೋದು. ಸೊ ನಮಗೆ ಹೀಗಾಗಿದೆ ಹಾಗಾಗಿದೆ ಅಂತ ಹೇಳಿ. ಸೊ ಇದು ಒಂದು ಜಿ ಎಸ್ ಟಿ ಕೌನ್ಸಿಲ್ನ ಬಗ್ಗೆ. ಅಂದರೆ ಜಿ ಎಸ್ ಟಿಗೆ ಸಂಬಂಧಪಟ್ಟ ಹಾಗೆ ಮೇಜರ್ ಡಿಸಿಷನ್ಸ್ ತಗೊಳ್ಳುವಂಥದ್ದು ಯಾರು ಅಂತ. ಸೊ ಈಗ ಜಿ ಎಸ್ ಟಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಒಂದು ಸರ್ಕಾರ ತಗೊಳ್ಳಿಕ್ಕಾಗೋದಿಲ್ಲ. ಸೊ ಇದನ್ನು ನಾವು ಏನು ಕರಿತೇವೆ ಅಂತ ಹೇಳಿದರೆ ಕೋಪರೇಟಿವ್ ಫೆಡರಲಿಸಮ್ ಅಂಥೇಳಿ ಕರಿತೇವೆ. ಸೊ ಒಕ್ಕೂಟ ವ್ಯವಸ್ಥೆಯಲ್ಲಿ ಸಹಕಾರ. ಯಾಕಂತ ಹೇಳಿದರೆ ಈ ಒಂದು ರೀತಿಯ ಟ್ಯಾಕ್ಸ್ ಇಂಪೋಸ್ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರದ ಸಹಕಾರವೂ ಬೇಕು, ರಾಜ್ಯ ಸರ್ಕಾರದ ಸಹಕಾರವೂ ಬೇಕು. ಹಾಗಿದ್ದರೆ ಮಾತ್ರ ಇಂತಹ ಒಂದು ಟ್ಯಾಕ್ಸ್ ಸಕ್ಸಸ್ಫುಲ್ ಆಗಲಿಕ್ಕೆ ಸಾಧ್ಯ ಇರುವಂಥದ್ದು. ಸೊ ಇದು ಒಂದು ಜಿ ಎಸ್ ಟಿ ಕೌನ್ಸಿಲ್ನ ಬಗ್ಗೆ ಬ್ರೀಫಾಗಿ ನಾನು ಕೊಟ್ಟಿರುವಂಥ ಒಂದು ಐಡಿಯಾ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂಥೇಳಿ ಅಂದ್ಕೊಳ್ತೇನೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ನವರಿಗೂ ಕೂಡ ಈ ಒಂದು ಅಕಾಡೆಮಿಕ್ ವಿಡಿಯೋದ ಬಗ್ಗೆ ತಿಳಿಸಬೇಕಾಗಿ ಕೇಳಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಥ್ಯಾಂಕ್ ಯು.